ಜನವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಒಳಗಿನ ಆತ್ಮಪರಿಶೀಲನೆಯ ಕಾಲವಾಗಿತ್ತು ಎಂದು ಹೇಳಬಹುದು. ಅನೇಕರು ತಮ್ಮ ಜೀವನದ ಹಲವು ವಿಷಯಗಳನ್ನು ಅತಿಯಾಗಿ ವಿಶ್ಲೇಷಿಸುತ್ತಿದ್ದರು. ನಿಮ್ಮ ಸಹಜ ಗುಣವೇ ಹೆಚ್ಚು ಯೋಚನೆ, ಹೆಚ್ಚು ಗಮನ, ಹೆಚ್ಚು ಪರಿಶೀಲನೆ. ಆದರೆ ಜನವರಿಯಲ್ಲಿ ಈ ಗುಣವೇ ಕೆಲವರಿಗೆ ಒತ್ತಡದ ಮೂಲವಾಯಿತು. ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಅತಿಯಾದ ಚಿಂತನೆ, ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಕೆ, ಕೆಲಸದಲ್ಲಿ ಪರಿಪೂರ್ಣತೆ ಬೇಕೆಂಬ ಆಸೆಯಿಂದ ತಾನೇ ತನ್ನ ಮೇಲೆ ಒತ್ತಡ ಹಾಕಿಕೊಳ್ಳುವುದು ಹೆಚ್ಚಾಗಿತ್ತು. ಕೆಲವರು ತಮ್ಮ ಶ್ರಮಕ್ಕೆ ತಕ್ಕ ಗುರುತಿಲ್ಲದೆ ನಿರಾಶರಾದರು. ಇನ್ನು ಕೆಲವರಿಗೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ತಮ್ಮ ಮಾತು ಸರಿಯಾಗಿ ಅರ್ಥವಾಗುತ್ತಿಲ್ಲ ಎಂಬ ಅನುಭವ ಎದುರಾಯಿತು. ಆದರೂ ಜನವರಿ ತಿಂಗಳು ಒಂದು ಅಮೂಲ್ಯ ಪಾಠವನ್ನು ನೀಡಿತು. ಅದು ಸಹನೆ, ಸ್ವೀಕಾರ ಮತ್ತು ಪ್ರತಿಯೊಂದು ವಿಷಯವನ್ನು ತಕ್ಷಣ ಪರಿಪೂರ್ಣಗೊಳಿಸಬೇಕೆಂಬ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವ ಅಗತ್ಯ. ಇದೀಗ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾಗಿ ವಿಭಿನ್ನ ಶಕ್ತಿಯನ್ನು ತರುತ್ತಿದೆ. ಜನವರಿಯಲ್ಲಿದ್ದ ಆಂತರಿಕ ಒತ್ತಡ ನಿಧಾನವಾಗಿ ಕರಗುತ್ತಾ ಹೋಗಿ ಮನಸ್ಸಿನಲ್ಲಿ ಒಂದು ರೀತಿಯ ಸ್ಪಷ್ಟತೆ ಹುಟ್ಟಿಕೊಳ್ಳುತ್ತದೆ. ಈ ತಿಂಗಳಲ್ಲಿ ನೀವು ನಿಮ್ಮ ವಿಚಾರಗಳನ್ನು ಹೆಚ್ಚು ಪ್ರಾಯೋಗಿಕವಾಗಿ ನೋಡಲು ಆರಂಭಿಸುತ್ತೀರಿ. ಬುಧ ಗ್ರಹ ಕನ್ಯಾ ರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಫೆಬ್ರವರಿಯಲ್ಲಿ ಬುಧನ ಪ್ರಭಾವ ನಿಮ್ಮ ಬುದ್ಧಿಶಕ್ತಿ, ಸಂವಹನ ಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜನವರಿಯಲ್ಲಿ ನೀವು ಹೆಚ್ಚು ಒಳಗೆ ಚಿಂತನೆ ಮಾಡುತ್ತಿದ್ದರೆ, ಫೆಬ್ರವರಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಹೊರಗೆ ವ್ಯಕ್ತಪಡಿಸುವ ಧೈರ್ಯ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ತೂಕ ಬರುತ್ತದೆ. ಜನರು ನಿಮ್ಮ ಅಭಿಪ್ರಾಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಸೂರ್ಯಗ್ರಹ ಈ ತಿಂಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಬೆಳಗಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜನವರಿಯಲ್ಲಿ ಕೆಲಸದಲ್ಲಿ ಗೊಂದಲ ಅಥವಾ ಸ್ಥಗಿತ ಅನುಭವಿಸಿದವರು ಫೆಬ್ರವರಿಯಲ್ಲಿ ನಿಧಾನವಾಗಿ ಸ್ಪಷ್ಟತೆ ಮತ್ತು ಚಲನೆ ಅನುಭವಿಸುತ್ತಾರೆ. ನೀವು ಮಾಡುವ ಕೆಲಸಕ್ಕೆ ಗುರುತು ಸಿಗುವ ಸೂಚನೆಗಳಿವೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ನೀವು ನಿಮ್ಮ ಶ್ರಮವನ್ನು ಮೌಲ್ಯಯುತವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಶನಿಗ್ರಹ ಫೆಬ್ರವರಿಯಲ್ಲಿ ನಿಮ್ಮ ಮೇಲೆ ಶಿಸ್ತು ಮತ್ತು ಜವಾಬ್ದಾರಿಯ ಪಾಠವನ್ನು ಮುಂದುವರೆಸುತ್ತಾನೆ. ಆದರೆ ಜನವರಿಯಂತೆ ಕಠಿಣ ಅನುಭವ ನೀಡುವ ಬದಲು ಈ ತಿಂಗಳಲ್ಲಿ ಶನಿ ನಿಮಗೆ ಒಳಗಿನಿಂದ ಸ್ಥಿರತೆಯನ್ನು ನೀಡುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾನೆ. ನೀವು ನಿಯಮಬದ್ಧವಾಗಿ, ಕ್ರಮಬದ್ಧವಾಗಿ ಕೆಲಸ ಮಾಡಿದರೆ ಅದರ ಫಲ ದೀರ್ಘಕಾಲದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಜನವರಿಯಲ್ಲಿ ನೀವು ಮಾಡಿದ ಕೆಲವು ತಪ್ಪು ನಿರ್ಧಾರಗಳು ಈಗ ಅನುಭವವಾಗಿ ಕೆಲಸ ಮಾಡುತ್ತವೆ ಮತ್ತು ಫೆಬ್ರವರಿಯಲ್ಲಿ ನೀವು ಹೆಚ್ಚು ವಿವೇಕಪೂರ್ಣವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಗುರುಗ್ರಹ ಈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಮಾರ್ಗದರ್ಶಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಪರಿಪಕ್ವತೆ ಕಾಣಿಸಿಕೊಳ್ಳುತ್ತದೆ. ವಿಶೇಷವಾಗಿ ಹಣಕಾಸು, ಶಿಕ್ಷಣ, ವೃತ್ತಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಗುರುನ ಪ್ರಭಾವ ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವ ಈ ತಿಂಗಳಲ್ಲಿ ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅಸ್ಪಷ್ಟ ಯೋಚನೆಗಳನ್ನು ತರಬಹುದು. ಕೆಲ ಸಂದರ್ಭಗಳಲ್ಲಿ ನೀವು ನಿಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಡಬಹುದು. ಆದರೆ ಇದು ದೀರ್ಘಕಾಲ ಉಳಿಯುವ ಸ್ಥಿತಿಯಲ್ಲ. ನಿಮ್ಮಲ್ಲಿರುವ ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಈ ಗೊಂದಲವನ್ನು ನಿವಾರಿಸುತ್ತದೆ. ಫೆಬ್ರವರಿಯ ಮೊದಲಾರ್ಧದಲ್ಲಿ ನೀವು ಇನ್ನೂ ಜನವರಿಯ ಪ್ರಭಾವದಿಂದ ಸಂಪೂರ್ಣವಾಗಿ ಹೊರಬಂದಿರಲಿಲ್ಲ ಎಂಬ ಅನುಭವ ಕಾಣಬಹುದು. ಮೊದಲ ಕೆಲವು ದಿನಗಳಲ್ಲಿ ಕೆಲಸಗಳಲ್ಲಿ ನಿಧಾನತೆ, ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಮತ್ತು ನಿರ್ಧಾರಗಳಲ್ಲಿ ತಡ ಕಾಣಿಸಬಹುದು. ಆದರೆ 10 ದಿನಗಳ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ನಿಮ್ಮ ಮನಸ್ಸು ಹೆಚ್ಚು ಸ್ಥಿರವಾಗುತ್ತದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಪ್ರಗತಿ ಕಾಣಲು ಆರಂಭವಾಗುತ್ತದೆ. ತಿಂಗಳ 2ನೇ ಅರ್ಧದಲ್ಲಿ ಈ ಪ್ರಗತಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ ಮತ್ತು ಅವುಗಳನ್ನು ಗುರುತಿಸಿ ಬಳಸಿಕೊಳ್ಳುವ ಸಾಮರ್ಥ್ಯ ನಿಮಗಿರುತ್ತದೆ. ಧನ ಮತ್ತು ಹಣಕಾಸು ವಿಷಯದಲ್ಲಿ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಜಾಗ್ರತೆ ಮತ್ತು ಜಾಣ್ಮೆ ಎರಡನ್ನೂ ಕೇಳುತ್ತದೆ. ಜನವರಿಯಲ್ಲಿ ಅನೇಕರು ಅನಿರೀಕ್ಷಿತ ಖರ್ಚುಗಳಿಂದ ಬಳಲಿದ್ದರು. ಫೆಬ್ರವರಿಯಲ್ಲಿ ಆ ಒತ್ತಡ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆಯಿದೆ. ಆದಾಯದ ಮೂಲಗಳು ಸ್ಥಿರವಾಗುತ್ತವೆ. ಕೆಲವರಿಗೆ ಹೊಸ ಆದಾಯದ ಅವಕಾಶಗಳು ಕಾಣಬಹುದು, ವಿಶೇಷವಾಗಿ ತಮ್ಮ ಕೌಶಲ್ಯವನ್ನು ಬಳಸಿಕೊಂಡು ಸೇವೆ ನೀಡುವವರಿಗೆ. ಆದರೆ ಈ ತಿಂಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸಾಕಷ್ಟು ಯೋಜನೆ ಅಗತ್ಯ. ತಿಂಗಳ ಮಧ್ಯಭಾಗದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಹಣವನ್ನು ಸಳಕ್ಕೆ ನೀಡುವ ಸಾಧ್ಯತೆಯಿದೆ. ಆ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಬಾಕಿ ಹಣ ವಾಪಸ್ ಪಡೆಯುವ ವಿಷಯದಲ್ಲಿ ತಿಂಗಳ ಅಂತ್ಯದ ಹೊತ್ತಿಗೆ ಉತ್ತಮ ಸೂಚನೆಗಳು ಕಾಣಿಸುತ್ತವೆ. ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳನ್ನು ತರುವ ಸಾಧ್ಯತೆ ಹೊಂದಿದೆ. ಜನವರಿಯಲ್ಲಿ ಕೆಲಸದಲ್ಲಿ ಸ್ಥಗಿತ ಅಥವಾ ನಿರಾಸೆ ಅನುಭವಿಸಿದವರು ಫೆಬ್ರವರಿಯಲ್ಲಿ ಮತ್ತೆ ಚಲನೆ ಕಾಣುತ್ತಾರೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸೂಚನೆಗಳಿವೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು.
ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಂಭವಿಸಬಹುದು. ಇದು ಆರಂಭದಲ್ಲಿ ಸ್ವಲ್ಪ ಆತಂಕ ತಂದರೂ ಮುಂದಿನ ದಿನಗಳಲ್ಲಿ ಅನುಭವ ಮತ್ತು ಪ್ರಗತಿಗೆ ಕಾರಣವಾಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಫೆಬ್ರವರಿಯ 2ನೇ ಅರ್ಧ ವಿಶೇಷವಾಗಿ ಅನುಕೂಲ. ಸಂದರ್ಶನಗಳಿಗೆ ಕರೆ, ಹೊಸ ಸಂಪರ್ಕಗಳು ಮತ್ತು ಅವಕಾಶಗಳ ಸೂಚನೆಗಳು ಕಾಣಿಸುತ್ತವೆ. ಆದರೆ ಈ ಸಮಯದಲ್ಲಿ ಕೆಲಸದ ಒತ್ತಡವೂ ಹೆಚ್ಚಾಗಬಹುದು. ಹೀಗಾಗಿ ಸಮಯ ನಿರ್ವಹಣೆ ಮತ್ತು ಮನಸ್ಸಿನ ಸಮತೋಲನ ಬಹಳ ಮುಖ್ಯ. ವ್ಯಾಪಾರ ಮತ್ತು ಹೂಡಿಕೆ ವಿಷಯದಲ್ಲಿ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಯೋಚಿಸಿ ಮುಂದುವರಿಯುವ ಕಾಲ. ಜನವರಿಯಲ್ಲಿ ಕೆಲವರು ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳಿಂದ ಪಾಠ ಕಲಿತಿರಬಹುದು. ಫೆಬ್ರವರಿಯಲ್ಲಿ ನೀವು ಹೆಚ್ಚು ವಿವೇಕಪೂರ್ಣವಾಗಿ ಮುಂದುವರಿಯುತ್ತೀರಿ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಹೊಸ ಸಂಪರ್ಕಗಳು ಮೂಡಿಬರುವ ಸಾಧ್ಯತೆಯಿದೆ. ಆದರೆ ಪ್ರತಿಯೊಂದು ಅವಕಾಶವೂ ತಕ್ಷಣ ಲಾಭ ನೀಡುತ್ತದೆ ಎಂದು ಭಾವಿಸಬಾರದು. ಕೆಲ ಯೋಜನೆಗಳಿಗೆ ಸಮಯ ಬೇಕಾಗುತ್ತದೆ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವುದು ಅತ್ಯಂತ ಅಗತ್ಯ. ತಪ್ಪು ಸಲಹೆ ಅಥವಾ ಅಪೂರ್ಣ ಮಾಹಿತಿಯಿಂದ ದೂರವಿರುವುದು ಒಳಿತು. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ವದ ಕಾಲ. ಜನವರಿಯಲ್ಲಿ ಕೆಲವರಿಗೆ ಸಂಗಾತಿಯೊಂದಿಗೆ ಸಂವಾದದಲ್ಲಿ ಅಸ್ಪಷ್ಟತೆ ಅಥವಾ ಅಂತರ ಅನುಭವವಾಗಿರಬಹುದು. ಫೆಬ್ರವರಿಯಲ್ಲಿ ಈ ಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ನಿಮ್ಮ ಭಾವನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುತ್ತದೆ. ಸಂಗಾತಿಯೊಂದಿಗೆ ಸಂವಾದ ಸುಧಾರಿಸುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಸಂಬಂಧವನ್ನು ಗಟ್ಟಿಗೊಳಿಸುವ ಸಮಯ. ಆದರೆ ಈ ತಿಂಗಳಲ್ಲಿ ಅತಿಯಾದ ನಿರೀಕ್ಷೆ ಅಥವಾ ಅತಿಯಾದ ವಿಶ್ಲೇಷಣೆ ಸಂಬಂಧಕ್ಕೆ ತೊಂದರೆ ತರಬಹುದು. ಹೀಗಾಗಿ ಸರಳತೆ ಮತ್ತು ಪರಸ್ಪರ ನಂಬಿಕೆ ಬಹಳ ಮುಖ್ಯ. ವಿವಾಹಕ್ಕೆ ಯೋಚಿಸುತ್ತಿರುವವರಿಗೆ ತಿಂಗಳ 2ನೇ ಅರ್ಧದಲ್ಲಿ ಉತ್ತಮ ಸೂಚನೆಗಳು ಕಾಣಿಸಬಹುದು. ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ನಿಧಾನವಾಗಿ ಶಾಂತಿ ತರುವ ಕಾಲ. ಜನವರಿಯಲ್ಲಿ ಮನೆಯೊಳಗಿನ ಸಣ್ಣ ವಿಚಾರಗಳು ದೊಡ್ಡದಾಗಿ ತೋರಿಸಿಕೊಂಡಿದ್ದರೆ ಫೆಬ್ರವರಿಯಲ್ಲಿ ಅವು ನಿಧಾನವಾಗಿ ಶಮನವಾಗುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಸಂವಾದ ಸುಧಾರಿಸುತ್ತದೆ. ಹಿರಿಯರ ಸಲಹೆ ಬಹಳ ಉಪಯುಕ್ತವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಆದರೆ ತಿಂಗಳ ಆರಂಭದಲ್ಲಿ ಕೆಲವು ದಿನಗಳಲ್ಲಿ ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬರಬಹುದು. ಆ ಸಮಯದಲ್ಲಿ ಕೋಪಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡದೆ ಶಾಂತವಾಗಿ ವರ್ತಿಸುವುದು ಒಳಿತು. ಮಹಿಳೆಯರಿಗಾಗಿ ಫೆಬ್ರವರಿ ತಿಂಗಳು ವಿಶೇಷ ಶಕ್ತಿಯನ್ನು ಹೊತ್ತುಬರುತ್ತದೆ. ಗೃಹಿಣಿಯರಿಗೆ ತಮ್ಮ ಮನೆಯೊಳಗಿನ ಪಾತ್ರಕ್ಕೆ ಹೆಚ್ಚು ಗೌರವ ಸಿಗುತ್ತದೆ. ಕೆಲವರಿಗೆ ತಮ್ಮೊಳಗಿನ ಪ್ರತಿಭೆಯನ್ನು ಹೊರತರುವ ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಫೆಬ್ರವರಿ ತಿಂಗಳು ತಮ್ಮ ಸಾಮರ್ಥ್ಯವನ್ನೇ ತೋರಿಸಲು ಉತ್ತಮ ಅವಕಾಶ ನೀಡುತ್ತದೆ. ಕೆಲಸದಲ್ಲಿ ಗುರುತಿನ ಸಾಧ್ಯತೆ ಇದೆ. ಆದರೆ ಕೆಲಸ ಮತ್ತು ಮನೆಯ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸ್ವಲ್ಪ ಸಮಯವನ್ನು ಸ್ವಂತಿಕೆಗಾಗಿ ಮೀಸಲಿಡುವುದು ಅಗತ್ಯ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಸಮಯ ಕಳೆಯುವುದು ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ವಾರವಾರು ಕೆಲವು ಎಚ್ಚರಿಕೆಗಳು ಅಗತ್ಯ. ಮೊದಲ ವಾರದಲ್ಲಿ ಮಾನಸಿಕ ಒತ್ತಡದಿಂದ ತಲೆನೋವು ಅಥವಾ ನಿದ್ರಾ ಸಮಸ್ಯೆ ಕಾಣಬಹುದು. 2ನೇ ವಾರದಲ್ಲಿ ಆಹಾರದಲ್ಲಿ ನಿಯಮ ಪಾಲಿಸುವುದು ಬಹಳ ಮುಖ್ಯ. ವಿಶೇಷವಾಗಿ ಹೆಚ್ಚು ತೈಲಯುಕ್ತ ಆಹಾರ ತಪ್ಪಿಸುವುದು ಒಳಿತು. 3ನೇ ವಾರದಲ್ಲಿ ಶಕ್ತಿಮಟ್ಟ ಉತ್ತಮವಾಗುತ್ತದೆ ಮತ್ತು ದೈಹಿಕ ಚುರುಕು ಹೆಚ್ಚಾಗುತ್ತದೆ. 4ನೇ ವಾರದಲ್ಲಿ ದಣಿವು ಕಾಣಬಹುದು, ವಿಶೇಷವಾಗಿ ಹೆಚ್ಚು ಕೆಲಸ ಮಾಡಿದರೆ. ಹೀಗಾಗಿ ಸಮತೋಲನ ಆಹಾರ, ಸಮರ್ಪಕ ವಿಶ್ರಾಂತಿ ಮತ್ತು ಸ್ವಲ್ಪ ವ್ಯಾಯಾಮ ಬಹಳ ಉಪಯುಕ್ತ. ವಿದೇಶ ಯೋಗ ಮತ್ತು ಪ್ರಯಾಣದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಮಿಶ್ರ ಫಲ ನೀಡುತ್ತದೆ. ಜನವರಿಯಲ್ಲಿ ತಡವಾದ ಪ್ರಯಾಣ ಯೋಜನೆಗಳು ಫೆಬ್ರವರಿಯಲ್ಲಿ ಮತ್ತೆ ಚರ್ಚೆಗೆ ಬರಬಹುದು. ಕೆಲವರಿಗೆ ವಿದೇಶ ಸಂಬಂಧಿತ ದಾಖಲೆ ಪ್ರಕ್ರಿಯೆ ಮುಂದುವರಿಯಬಹುದು. ಆದರೆ ತಕ್ಷಣ ಪ್ರಯಾಣ ಸಾಧ್ಯ ಎಲ್ಲರಿಗೂ ಇರಬಹುದು. ಕೆಲವರಿಗೆ ಇನ್ನೂ ಸ್ವಲ್ಪ ತಡದ ಅನುಭವವಾಗಬಹುದು. ಆದರೆ ಈ ತಡವು ಮುಂದೆ ಉತ್ತಮ ಅವಕಾಶಕ್ಕೆ ಕಾರಣವಾಗಬಹುದು. ಸ್ಥಳೀಯ ಪ್ರಯಾಣಗಳು ಮನಸ್ಸಿಗೆ ಶಾಂತಿ ನೀಡುವ ಸಾಧ್ಯತೆಯಿದೆ. ಫೆಬ್ರವರಿಯಲ್ಲಿ ಕೆಲವು ದಿನಗಳು ನಿರ್ಧಾರ ತೆಗೆದುಕೊಳ್ಳಲು ವಿಶೇಷವಾಗಿ ಸೂಕ್ತ. ತಿಂಗಳ ಮೊದಲ ಭಾಗದಲ್ಲಿ ಯೋಜನೆ ರೂಪಿಸುವುದು ಉತ್ತಮ. ಮಧ್ಯಭಾಗದಲ್ಲಿ ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಮಯ. ಅಂತ್ಯದ ದಿನಗಳಲ್ಲಿ ವಿಮರ್ಶೆ ಮತ್ತು ಮುಂದಿನ ತಿಂಗಳ ತಯಾರಿ ಮಾಡಲು ಉತ್ತಮ. ಈ ತಿಂಗಳಲ್ಲಿ ನಿಮ್ಮ ಒಳಗಿನ ಧ್ವನಿಗೆ ಹೆಚ್ಚು ಗಮನ ನೀಡುವುದು ಬಹಳ ಮುಖ್ಯ. ಅಂತರಾತ್ಮ ನೀಡುವ ಸೂಚನೆಗಳನ್ನು ನಿರ್ಲಕ್ಷಿಸಬಾರದು. ಫೆಬ್ರವರಿಗೆ ಹೊಂದುವ ಗ್ರಹಾಧಾರಿತ ಪರಿಹಾರಗಳು ಕನ್ಯಾ ರಾಶಿಯವರಿಗೆ ಉಪಯುಕ್ತವಾಗುತ್ತವೆ. ಪ್ರತಿದಿನ ಪ್ರಾತಃಕಾಲದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದು ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಬುಧವಾರದಂದು ಹಸಿರು ಬಣ್ಣದ ವಸ್ತ್ರ ಧರಿಸುವುದು, ಸಸ್ಯಗಳಿಗೆ ನೀರು ಹಾಕುವುದು ಮತ್ತು ಪಠಣ ಅಥವಾ ಜ್ಞಾನ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗುವುದು ಬುಧಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಗುರುವಾರದಂದು ದಾನಕಾರ್ಯ ಮಾಡುವುದು ಗುರುಗ್ರಹದ ಅನುಗ್ರಹ ಪಡೆಯಲು ಸಹಕಾರಿಯಾಗುತ್ತದೆ. ಶನಿವಾರದಂದು ಹಿರಿಯರಿಗೆ ಸಹಾಯ ಮಾಡುವುದು ಶನಿಗ್ರಹದ ಅನುಗ್ರಹಕ್ಕೆ ಕಾರಣವಾಗುತ್ತದೆ.
ಈ ಪರಿಹಾರಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಹೆರಿದಾಗಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಆತ್ಮವಿಶ್ವಾಸ ಬೆಳೆಸುವುದು. ಫೆಬ್ರವರಿ ತಿಂಗಳ ಅಂತ್ಯದ ಹೊತ್ತಿಗೆ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಒಂದು ಸ್ಪಷ್ಟ ಬದಲಾವಣೆಯನ್ನು ಅನುಭವಿಸುತ್ತಾರೆ. ಜನವರಿಯಲ್ಲಿದ್ದ ಗೊಂದಲ ಮತ್ತು ಅಸ್ಥಿರತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ಹೆಚ್ಚು ದೃಢ, ಹೆಚ್ಚು ಸಮತೋಲನಯುತ ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದುವರಿಯುವ ಸ್ಥಿತಿಗೆ ಬರುತ್ತೀರಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ಸೂಚಿಸುವ ಮಧ್ಯಂತರ ಹಂತವಾಗಬಹುದು. ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಶ್ರಮ ಮತ್ತು ನಿಮ್ಮ ಸಹನಶೀಲತೆ ನಿಮಗೆ ಮುಂದೆ ದೊಡ್ಡ ಫಲ ನೀಡುವ ಶಕ್ತಿಯಾಗಲಿದೆ. ಈ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಶಾಂತಿ, ಸ್ಥಿರತೆ, ಪ್ರಗತಿ ಮತ್ತು ಆತ್ಮವಿಶ್ವಾಸವನ್ನು ನೀಡಲಿ. ನಿಮ್ಮ ಸಾಮರ್ಥ್ಯವನ್ನು ನಂಬಿ ನಿಮ್ಮ ದಾರಿಯನ್ನು ಧೈರ್ಯವಾಗಿ ಮುಂದುವರೆಯಿರಿ. ವೈದಿಕ ಶಾಸ್ತ್ರ ಚಾನೆಲ್ ನಿಮ್ಮ ಜೀವನದಲ್ಲಿ ಸದಾ ಸಕಾರಾತ್ಮಕ ಶಕ್ತಿ ತುಂಬಲಿ ಎಂಬ ಹಾರೈಕೆಯೊಂದಿಗೆ ಈ ಫೆಬ್ರವರಿ ತಿಂಗಳ ಕನ್ಯಾ ರಾಶಿ ಭವಿಷ್ಯ ಫಲವನ್ನು ಸಮರ್ಪಿಸುತ್ತೇವೆ. ಧನ್ಯವಾದಗಳು.